ನೀವೇನಾದರೂ ಈ ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ಗೆ ಸಿಗಾಕೊಂಡ್ರಿ ಅಂದ್ಕೊಳ್ಳಿ, ಲಾಸ್ಟಿಗೆ ಸಾವೇ ದಾರಿ ಅಂತ ಅನ್ಸ್ಬಿಡ್ಬೇಕು, ಅಷ್ಟು ಟಾರ್ಚರ್ ಮಾಡ್ತಾರೆ ಗುರು. ಹಾಗಾಗಿ ಏನಿಲ್ಲ, ಸ್ಟಾರ್ಟಿಂಗ್ ಒಂದು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾನಂಗೆ ತಕ್ಷಣ ಬುಟ್ಟಿಗೆ ಹಾಕೋಗ್ಬಿಡ್ತಾರೆ, ಮೆಸೇಜ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಲಾಸ್ಟಿಗೆ ಗೊತ್ತಲ್ಲ ಏನ್ ಟ್ರ್ಯಾಪ್ ಮಾಡ್ಬೇಕು ಅಂತ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕೀಶ್ ಫ್ರಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ವಿಡಿಯೋದ ಟೈಟಲ್ ಮತ್ತೆ ತಮ್ನೆಲ್ ನೋಡಿ ಗೊತ್ತಾಗಿರುತ್ತೆ. ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ ಅಂತೂ ಈಗಂತೂ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ತುಂಬಾ ನಡೀತಿರುವಂಥದ್ದು. ಅದು ಬಿಡಿ, ಕರ್ನಾಟಕದಲ್ಲಿ ಒಬ್ರು ಪೊಲೀಸು ಸುಮಾರು 22 ಲಕ್ಷ ಸ್ಕ್ಯಾಮ್ ನ ಮಾಡ್ಕೊಂಡಿದ್ದಾರೆ ಜಸ್ಟ್ ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ ಇಂದ. ಸೊ ಗೊತ್ತಿರೋರೆ ಈ ತರ ಇಡುತ್ತಿದ್ದಾರೆ ಅಂದ್ರೆ ಸಾಮಾನ್ಯ ಜನರ ಗತಿ ಏನಾಗೋರು. ಸೊ ಇದನ್ನೇ ಇವತ್ತಿನ ತಿಳಿಸ್ಕೊಡ್ತಿದ್ದೀನಿ, ಯಾವ ತರ ಸ್ಕ್ಯಾಮ್ ಅನ್ನ ಮಾಡ್ತಾರೆ ಮತ್ತೆ ಇದರಿಂದ ಯಾವ ತರ ಸೇಫ್ ಆಗಿರ್ಬೇಕು ಏನು ಅಂತ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ಬೋದು. ಮತ್ತೆ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿದ್ರ ಅಂದ್ರೆ ದಯವಿಟ್ಟು ಪೇಜ್ ಫಾಲೋ ಮಾಡಿ. ಫ್ರೆಂಡ್ಸ್, ಹಾಗಿರೋತ್ತಿನ ವಿಡಿಯೋವನ್ನ ಶುರುವಣ್ಣ. ನೀವು ಕೇಳ್ಬೋದು ಏನಿದು ಡೇಟಿಂಗ್ ಆ್ಯಪ್ ಸ್ಕ್ಯಾಮ್ ಅಂತ. ತುಂಬಾ ಜನಕ್ಕೆ ಪಾಪ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿರೋದಿಲ್ಲ, ಅಂತವ್ರೆ ಈ ಒಂದು ಸ್ಕ್ಯಾಮ್ಗೆ ಸಿಗಾಕೊಳ್ಳೋದು. ಏನಂದ್ರೆ ಹುಡುಗಿ ಜೊತೆ ಡೇಟಿಂಗ್ ಮಾಡೋದಂದ್ರೆ ಹೊರಗಡೆ ಊಟಕ್ಕೆ ಹೋಗೋದು, ಇಲ್ಲಾಂದ್ರೆ ಗೊತ್ತಲ್ಲ ಏನು ಅಂತ. ಸೊ ಆ ಥರ ಅಪ್ಲಿಕೇಶನ್ಗಳು ಈಗ ಪ್ಲೇ ಸ್ಟೋರ್ಲಿ ತುಂಬಾ ಅಪ್ಲಿಕೇಶನ್ಗಳು ಕೂಡ ಇರುವಂಥದ್ದು. ಲೈಕ್ ಟಿಂಡರ್ ಆಗಿರ್ಬೋದು, ಮತ್ತೆ ಇನ್ನೊಂದು ಬ್ಲಂಬಲ್ ಅನ್ಸುತ್ತೆ, ಬ್ಲಂಬಲ್ ಅಂತ ಒಂದು ಅಪ್ಲಿಕೇಶನ್ ಕೂಡ ಇದೆ. ಇದೇ ರೀತಿ ತುಂಬಾ ಅಪ್ಲಿಕೇಶನ್ಗಳು ಕೂಡ ಇರುವಂಥದ್ದು. ಈಗ ಅಂತದ್ದು ನಾಯಿ ಸಂತೆ ಆಗ್ಬಿಟ್ಟಿದಾವೆ. ಯೂಟ್ಯೂಬ್ ಅಲ್ಲಿ ಆಡ್ಸ್ ಕೂಡ ತುಂಬಾ ಬರ್ತಾ ಇರುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ತುಂಬಾ ಆಡ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಅದು ಆಡ್ ಯಾವ ತರ ಇರುತ್ತೆ ಅಂದ್ರೆ, ಒಂದು ಹುಡುಗಿ ವಿಡಿಯೋ ಕಾಲ್ ಮಾಡ್ತಿರೋ ತರ, ಕ್ಲೋಸ್ ಆಗಿ ಮಾತಾಡ್ತಿರೋ ತರ, ಈ ರೀತಿ ಒಂದು ಆಡ್ ಅನ್ನ ಕ್ರಿಯೇಟಿವ್ ಕೂಡ ಮಾಡಿರ್ತಾರೆ, ಅದು ಪಬ್ಲಿಷ್ ಅನ್ನ ಕೂಡ ಮಾಡಿರ್ತಾರೆ. ಸೊ ಕೆಲವರು ಏನು ಮಾಡ್ತಾರೆ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ ಒಂದ್ಸಲಿ ನೀವು ಟ್ರೈ ಮಾಡಿದ್ರಿ ಅಂದ್ರೆ ನೀವು ನಿಜವಾಗ್ಲೂ ಆ ಒಂದು ಬಲೆಗೆ ಬಿದ್ರಿ ಅಂತಾನೆ ಅರ್ಥ. ಅವ್ರು ಸ್ಟಾರ್ಟಿಂಗ್ ಏನೋ ಮಾಡಲ್ಲ ಗುರು. ಈಗಂತೂ ನೋಡ್ಬೋದು ಕೆಲವೊಂದು ಅಪ್ಲಿಕೇಶನ್ಗಳು ಏನು ಮಾಡ್ತಾರೆ ಅಂದ್ರೆ, ಡೌನ್ಲೋಡ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸ್ಟಾರ್ಟಿಂಗ್ 1 ಮಿನಿಟ್ ಫ್ರೀ ಕೊಡ್ತೀವಿ, ಯಾರ ಜೊತೆ ಬೇಕು ಕೂಡ ಅಂದ್ರೆ ಹುಡುಗಿಯರ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೋದು, 2 ನಿಮಿಷ 5 ನಿಮಿಷ ಫ್ರೀ ಕೊಡ್ತೀವಿ, ಇಷ್ಟು ಬೋನಸ್ ಕೊಡ್ತೀವಿ ಅಂದ್ಬಿಟ್ಟು ಕೆಡುವ ಪ್ಲಾನ್ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಅದನ್ನು ನಂಬ್ಕೊಂಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿದ್ರಿ ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಲ್ಲ, ಟೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ಮತ್ತೆ ಆಮೇಲೆ ಆಡಿಯೋ ಮೆಸೇಜ್, ಆಮೇಲೆ ವಿಡಿಯೋ ಕಾಲು ಹಾಗೆ ಅಂತ ಕಂಟಿನ್ಯೂ ಕೂಡ ಮಾಡ್ತಾರೆ. ಈಗ ಏನಾಗ್ತದೆ ಅಂದ್ರೆ AI ಬಂದ್ಬಿಟ್ಟು ಇನ್ನೂ ಕೂಡ ಡೇಂಜರಸ್ ಆಗ್ತದೆ. ಅಂದ್ರೆ ಹುಡುಗರ ಮಾತಾಡ್ತಾರೆ, ಆದ್ರೆ ಫೇಸ್ ಅನ್ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಅಂದ್ರೆ AI ಗೊತ್ತಲ್ಲ, ಈಗ AI ನ ಮೂಲಕ ಫೇಸ್ ನ ಚೇಂಜ್ ಮಾಡ್ಕೊಂಡು ಹುಡುಗಿನೇ ಮಾತಾಡ್ತಿದ್ದಾರೆ ಅನ್ನೋ ತರ ಮಾಡುವಂಥದ್ದು. ಸೊ ಗೊತ್ತಿಲ್ಲದಿರೋರು ಏನ್ ಮಾಡ್ತಾರೆ ಅಂದ್ರೆ, ಸಿಂಗಲ್ಸ್ ಗಳು ಪಾಪ ಇರ್ತಾರಲ್ಲ, ಸೊ ಹುಡುಗಿ ಅಂತೂ ಇಲ್ಲ ಗುರು, ಗರ್ಲ್ ಫ್ರೆಂಡ್ ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಅವ್ರ ಕರ್ದ ಕಡೆ ಸಿಂಗಲ್ ಆಗಿ ಹೋಗೋದು, ನಂತರ ಅವ್ರು ಕೇಳಿದಾಗ ದುಡ್ಡನ್ನ ಹಾಕೋದು, ಈ ರೀತಿ ಮಾಡ್ತಾನೆ ಇರ್ತಾರೆ. ಸೊ ಇದೇ ನಾನು ಎಕ್ಸಾಂಪಲ್ ಕೊಡ್ತಾ ಇಲ್ಲ, ಈಗಾಗಲೇ ತುಂಬಾ ಜನಕ್ಕೆ ಈ ರೀತಿ ಆಗಿರುವಂತದ್ದು. ಹಾಗಾಗಿ ಇಂಥ ಡೇಟಿಂಗ್ ಅಪ್ಲಿಕೇಶನ್ ಗಳನ್ನ ಯಾರು ಕೂಡ ಟ್ರೈ ಮಾಡ್ಬೇಕನ್ನೋ ಉದ್ದೇಶದಿಂದ ಕೂಡ ಡೌನ್ಲೋಡ್ ಮಾಡ್ಕೊಳಕ್ ಹೋಗ್ಬೇಡಿ. ಪದೇ ಮೆಸೇಜ್ ಮಾಡ್ತಾ ಇರ್ತಾರೆ, ಕಾಲ್ ಮಾಡ್ತಾ ಇರ್ತಾರೆ, ಈ ರೀತಿ ಹಿಂಸೆ ಮತ್ತೆ ಟಾರ್ಚರ್ನ ಕೂಡ ಮಾಡುವಂತದ್ದು. ಇದೇ ರೀತಿ ಒಂದು ಸ್ಕ್ಯಾಮ್ ನಮ್ಮ ಕರ್ನಾಟಕದಲ್ಲಿ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಕೂಡ ಆಗಿತ್ತು. ಏನಂದ್ರೆ ಅವರು ಕೂಡ ಇದೇ ರೀತಿ ಒಂದು ಆಡ್ ಅನ್ನು ನೋಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ನೇನು ಗೊತ್ತಿಲ್ಲ ರಿಜಿಸ್ಟರ್ ಎಲ್ಲ ಮಾಡ್ಕೊಂಡಿದ್ರೆ, ಅದಾದ್ಮೇಲೆ ರಿಜಿಸ್ಟರ್ ಮಾಡ್ಕೊಳ್ತದಂಗೆ ಅಪ್ಲಿಕೇಶನ್ ಏನ್ ಮಾಡ್ತಾರೆ ಅಂದ್ರೆ ಸಿಸ್ಟಮ್ ಎಲ್ಲ ಸೆಟ್ ಮಾಡಿರ್ತಾರಲ್ಲ, ಈ ತರ ರಿಜಿಸ್ಟರ್ ಆಗ್ತದಂಗೆ ಒಂದು ಹುಡುಗಿ ಇವ್ರಿಗೆ ಮೆಸೇಜ್ ಕೂಡ ಮಾಡಿರುವಂತದ್ದು. ಸ್ಟಾರ್ಟಿಂಗ್ ಚಾಟ್ ಅನ್ನ ಮಾಡಿದ್ರೆ, ಕಾಲ್ ಕೂಡ ಮಾಡಿದ್ರೆ, ಅದಾದ್ಮೇಲೆ ಸ್ವಲ್ಪ ಕ್ಲೋಸ್ ಆಗ್ತಾ ಇನ್ನೇನು ಗೊತ್ತಲ್ಲ ಅಪ್ಲಿಕೇಶನ್ ಗಳು ಸ್ಕ್ಯಾಮ್ ಮಾಡಕ್ಕೆ ಅಂತಾನೆ ಕೂಡ ಇರುತ್ತೆ. ಹಾಗಾಗಿ ಆ ಹುಡುಗಿ ತನ್ನ ಪ್ರೈವೇಟ್ ಫೋಟೋಗಳನ್ನು ಕೂಡ ಸೆಂಡ್ ಮಾಡಿದೆ. ಮತ್ತೆ ಅದಾದ್ಮೇಲೆ ಇವರಿಗೂ ಕೂಡ ಅಂದ್ರೆ ಪೊಲೀಸರಿಗೂ ಕೂಡ ಕೇಳಿದೆ, ನಿಮ್ಮ ಪ್ರೈವೇಟ್ ಫೋಟೋಸ್ ಅನ್ನ ಕೂಡ ಸೆಂಡ್ ಮಾಡಿ ಅಂತ. ಸೊ ಇವರು ಕೂಡ ಅದು ಹೆಂಗೆ ಸ್ಕ್ಯಾಮ್ ಆಗ್ತಾರೆ, ಬಕ್ರಾ ಆಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಒಂದು ಒಳ್ಳೊಳ್ಳೆ ಪೋಸ್ಟಲ್ ಕೂಡ ಇರ್ತಾರೆ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಕೂಡ ಮಾಡೋದಿಲ್ಲ. ಸೊ ಪಕ್ಕ ಇದು ಸ್ಕ್ಯಾಮ್ ಹಾಗೆ ಅಂತ. ಸೊ ಇವ್ರೇನ್ ಮಾಡಿದ್ರೆ, ಇವರು ಕೂಡ ಫೋಟೋಸ್ ಅನ್ನ ಸೆಂಡ್ ಮಾಡಿದ್ರೆ, ಅದಾದ್ಮೇಲೆ ಗೊತ್ತಲ್ಲ ಕುರಿ ಹಳ್ಳಕ್ಕೆ ಬಿತ್ತು ಅಂದ್ಬಿಟ್ಟು ಅವರು ಕೂಡ ಆ ಪ್ರೈವೇಟ್ ಫೋಟೋಸ್ ಅನ್ನ ಇಟ್ಕೊಂಡ್ಬಿಟ್ಟು, ಅಂದ್ರೆ ಕಾನ್ಸ್ಟೇಬಲ್ ನ ಪ್ರೈವೇಟ್ ಫೋಟೋಸ್ ನ ಇಟ್ಕೊಂಡು ದುಡ್ಡನ್ನ ಪೀಕ್ತಾ ಸುಮಾರು 28 ಲಕ್ಷ ಸಮಥಿಂಗ್ ಏನೋ ಅಮೌಂಟ್ ಅನ್ನ ಈಗಾಗಲೇ ಸ್ಕ್ಯಾಮ್ ಅನ್ನ ಕೂಡ ಮಾಡಿರುವಂತದ್ದು. ಇವ್ರು ಎಲ್ಲೂ ಕೂಡ ಕಂಪ್ಲೇಂಟ್ ಮಾಡಕ್ ಕೂಡ ಆಗಿಲ್ಲ. ಏನು ಕಂಪ್ಲೇಂಟ್ ಮಾಡಲಿ ಅಂದ್ರೆ, ನಿಮ್ಗೆ ಗೊತ್ತಲ್ಲ ಒಂದು ಪೊಲೀಸ್ ಕೆಲಸದಲ್ಲಿ ಕೂಡ ಇರೋದು, ಸ್ವಲ್ಪ ಇನ್ಫಾರ್ಮೇಶನ್ ಲೀಕ್ ಆಯ್ತು ಅಂದ್ರೆ ಕೆಲಸ ಹೋಗೋ ಚಾನ್ಸಸ್ ಕೂಡ ಇರುತ್ತೆ, ಮತ್ತೆ ಒಂದು ಬ್ಯಾಡ್ ನೇಮ್ ಕೂಡ ಬರುವಂತದ್ದು. 28 ಲಕ್ಷ ಪೀಕಿದ್ರು ಕೂಡ ಆದ್ರೂ ಕೂಡ ಇನ್ನೂ ಬಿಡ್ತಾ ಇಲ್ಲ. ಸೊ ಇನ್ನೂ ಕೂಡ ದುಡ್ಡು ಬೇಕು ಹಾಗೆ ಅಂತ ಕೇಳ್ಬೇಕಾರೆ ಲಾಸ್ಟಿಗೆ ಅವರು ಕಂಪ್ಲೇಂಟ್ ಏನೋ ಮಾಡಿದ್ದಾರೆ. ಸೊ ನೀವು ಆರ್ಟಿಕಲ್ ನೀವೇ ಇಲ್ಲಿ ನೋಡ್ಬೋದು, 28,20,000 ರೂಪಾಯಿ ಅಮೌಂಟ್ ಏನೋ ಸ್ಕ್ಯಾಮ್ ಕೂಡ ಮಾಡಿರುವಂತದ್ದು. ಸೊ ಇದೇ ರೀತಿ ಅದಕ್ಕೆ ಹೇಳ್ತಿರೋದು, ತುಂಬಾ ನಾಲೆಡ್ಜ್ ಇದ್ದವರೇ ಇದರ ಹಳ್ಳಕ್ಕೆ ಬೀಳ್ತಾ ಇದಾರೆ ಅಂದ್ರೆ ಪಾಪ ಏನೋ ಗೊತ್ತಿಲ್ಲದೆ ಇರೋರ ಕಥೆ ಏನ್ ಗುರು. ಹಾಗಾಗಿ ಇದೇ ರೀತಿ ಆಡ್ ಏನಾದ್ರು ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಮತ್ತೆ ಇದೇ ರೀತಿಯಾದ ಆಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂತು ಅಂದ್ರೆ ಯೂಟ್ಯೂಬ್ ಅಲ್ಲಿ ಬಂತು ಅಂದ್ರೂ ಕೂಡ ಅಷ್ಟೇ ಆಲ್ಮೋಸ್ಟ್ ಇಗ್ನೋರ್ ಮಾಡಕ್ ಹೋಗಿ. ನನ್ನ ಪ್ರಕಾರ ಈ ಒಂದು ವಿಡಿಯೋ ಕೂಡ ಅಷ್ಟೇ ಡೇಟಿಂಗ್ ಅಪ್ಲಿಕೇಶನ್ ಗಳ ಆಡ್ ಕೂಡ ಬರ್ಬೋದು, ಆದ್ರೆ ಯಾವ್ದೇ ಕಾರಣಕ್ಕೂ ಅದನ್ನ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ಕೂಡ ಈಗ ಸ್ಕ್ಯಾಮ್ ಆಗಿರುವಂತದ್ದು. ಏನೋ ಫ್ರೆಂಡ್ ಮಾಡ್ಕೊಳ್ಳೋಣ, ಮಾತಾಡೋಣ, ನಾನು ಸಿಂಗಲ್ ಆಗಿದ್ದೀನಿ, ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ನೀವೇನಾದ್ರು ಹೋದ್ರಿ ಅಂದ್ರೆ ಕೆರೆಗೆ ತಳ್ಳೋದ್ ಪಕ್ಕ ಅಂತ ತಿಳ್ಕೊಬಿಡಿ. ಮತ್ತೆ ಅದೇ ರೀತಿಯಾಗಿ ಔಟ್ ಆಫ್ ಸ್ಟೇಟ್ ಅಲ್ಲಿ ಕೂಡ ಒಂದು ಆಗಿರುವಂತದ್ದು. ಇದೇ ರೀತಿ ಅವನು ಕೂಡ ಅಷ್ಟೇ ಡೇಟಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಅವನಿಗೆ ಮ್ಯಾಚ್ ಆಗೋ ಪ್ರೊಫೈಲ್ ನ ಇನ್ನೊಂದು ಅಪ್ಲಿಕೇಶನ್ ಕಡೆಯಿಂದ
ಮ್ಯಾಚ್ ಕೂಡ ಮಾಡಿದ್ರೆ ಅದಾದ್ಮೇಲೆ ನಂಗೆ ಗೊತ್ತಲ್ಲ ಆ ಹುಡುಗಿ ಇವನ ಹತ್ರ ಅಂದ್ರೆ ಸ್ವಲ್ಪ ಕ್ಲೋಸ್ ಆಗ್ತದಂಗೆ ಆ ರೆಸ್ಟೋರೆಂಟ್ಗೆ ಬನ್ನಿ ಈ ರೆಸ್ಟೋರೆಂಟ್ಗೆ ಬನ್ನಿ ಅಂದ್ಬಿಟ್ಟು ಅಲ್ಲಿ ದುಡ್ಡನ್ನ ಕೂಡ ಕೇಳುವಂಥದ್ದು. ಅಂದ್ರೆ ಕೆಲವೊಂದು ರೆಸ್ಟೋರೆಂಟ್ಗಳು ಕೂಡ ಇಲ್ಲಿ ಬುಕ್ ಆಗಿರುವಂಥದ್ದು. ಅಂದ್ರೆ ಆ ರೆಸ್ಟೋರೆಂಟ್ಗೆ ಅಂದ್ರೆ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ಗೆ ಆ ಹುಡುಗಿ ಎಲ್ಲಿಗೆ ಬರಕ್ಕೆ ಹೇಳ್ತಾರೆ ಆ ಒಂದು ರೆಸ್ಟೋರೆಂಟ್ಗೆ ಹೋದ್ರಿ ಅಂದ್ರೆ ಒಂದೊಂದು ಫುಡ್ ಅನ್ನ ತಗೊಂಡ್ರಿ ಅಂದ್ರೆ 2-3 ಸಾವಿರ 5 ಸಾವಿರ 10 ಸಾವಿರ ಡ್ರಿಂಕ್ ಅನ್ನ ತಗೊಂಡ್ರಿ ಅಂದ್ರೆ 10 ಸಾವಿರ ಈ ತರ ಬಿಲ್ ಕೂಡ ಮಾಡ್ತಾರೆ. ಇನ್ನೇನು ಗೊತ್ತಲ್ಲ ಹುಡುಗಿ ಜೊತೆ ಹೋಗಿದ್ದಾರೆ ಅಂದ್ರೆ ಹುಡುಗರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಎಷ್ಟು ಬಿಲ್ ಆಗಿದೆ ಅಷ್ಟನ್ನ ಈಸಿಗೆ ಪೇ ಕೂಡ ಮಾಡ್ತಾರೆ. ಹಾಗಾಗಿ ಆ ರೀತಿ ಸ್ಕ್ಯಾಮ್ ಅನ್ನ ಕೂಡ ಆಗಿರುವಂಥದ್ದು. ಇದರಲ್ಲಿ ಟೋಟಲ್ ಆಗಿ 4 ಜನನ ಈಗಾಗಲೇ ಅರೆಸ್ಟ್ ಅನ್ನ ಕೂಡ ಮಾಡಿದ್ರೆ. ಈ ರೀತಿ ಆಗುತ್ತೆ ಗುರು, ಈಗ ಆನ್ಲೈನ್ ಯುಗ ಮತ್ತೆ AI ಯುಗ ಕೂಡ ಆಗಿದೆ, ಏನು ಬೇಕಾದ್ರೂ ಪಾಸಿಬಲ್ ಇದೆ. ಹಾಗಾಗಿ ನೀವು ಎಷ್ಟು ಕೇರ್ಫುಲ್ ಆಗಿದ್ರು ಕೂಡ ಸಾಲೋದಿಲ್ಲ. ಇಂಥ ಒಂದು ಅಪ್ಲಿಕೇಶನ್ಗಳನ್ನ ಯಾರು ಕೂಡ ಟ್ರಸ್ಟ್ ಮಾಡಕ್ ಹೋಗಬೇಡಿ. ಆ ಥರ ಆ್ಯಡ್ ಏನಾದ್ರು ನಿಮಗೆ ಬಂತು ಅಂದ್ರೆ ಅಲ್ಲೇ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಾಟ್ ಇಂಟ್ರೆಸ್ಟೆಡ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಂತ ಅಡ್ವರ್ಟೈಸ್ಮೆಂಟ್ಗಳು ನಿಮಗೆ ಸಜೆಸ್ಟ್ ಕೂಡ ಆಗೋದಿಲ್ಲ. ಎಲ್ಲ ಕೂಡ ಸೇಫ್ ಆಗಿರೋ. ಮತ್ತೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ ಪ್ರತಿಯೊಂದು ಕಡೆ ಕೂಡ ಶೇರ್ ಮಾಡಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ. ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್.